ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ. ಈಗಾಗಲೇ ಒಂದು 100 ಜನ ಸೇರಿದ್ದು ನೋಡಿದ್ರೆ ಖುಷಿ ಆಗ್ತದೆ. ಮೊದಲೇ ವರ್ಷ ನನಗೆ ಗಾಬರಿನೇ ಆಗಿತ್ತು, ಏನೋ ಎಲ್ಲ ಮರೆತು ಬಿಟ್ಟಿದ್ದಾರೆ ಅಂತ. ನಾನೀಗ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾನು ಏನು ಹೇಳ್ಬೇಕಂತೀನಿ ಅಂದ್ರೆ, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ನಾವು ಅನಿಲ್ ದೇಶಪಾಂಡೆ ಮತ್ತು ಅರ್ಚನಾ ದೇಶಪಾಂಡೆ, ಅಂದರೆ ನನ್ನ ತಮ್ಮ ಮತ್ತು ನನ್ನ ತಮ್ಮನ ಮಿಸ್ಸಸ್ ಅವರು, ಅವಳು ನನ್ನ ತಂಗಿನೂ ಹೌದು, ಅವ್ರನ್ನ ನಾವು ಫಸ್ಟ್ ಇನ್ವೈಟ್ ಮಾಡಿದ್ವಿ. ಯಾವಾಗ ಜನವರಿ 24 ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಾಗ. ಬಟ್ ಏನೋ ಕಾರಣಾಂತರಗಳಿಂದ ಅವರು ಅಯ್ಯೋ ನನಗೆ ಜನವರಿ 24 ಬರೋದಾಗಂಗಿಲ್ಲ, ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಂದ್ರೆ. ಅದೇನೋ ದೈವವೋ ಸುದೈವವೋ ಏನೋ ಗೊತ್ತಿಲ್ಲ, ನಾವು ಅಲ್ಲಿಂದ ಪೋಸ್ಟ್ಪೋನ್ ಮಾಡಿ ಫೆಬ್ರವರಿ 7ಕ್ಕೆ ಮಾಡಬೇಕು ಕಾರ್ಯಕ್ರಮ ಅಂತ ಯೋಚನೆ ಮಾಡಿದ್ವಿ. ಆಮೇಲೆ ಅವರೇ ಒಬ್ಬರು ಯಾರನ್ನ ಸಜೆಸ್ಟ್ ಮಾಡಿದ್ರು, ಚೀಫ್ ಗೆಸ್ಟ್ ಅವ್ರನ್ನ ಮಾಡೋಣ. ಇಲ್ಲಿ ಅವರು ಶಿಕ್ಷಕರಾಗಿ ಒಳ್ಳೆ ಸೇವೆ ಮಾಡಿದ ಒಬ್ಬ ನಿವೃತ್ತ ಶಿಕ್ಷಕರು, ಅವ್ರಿಗೆ ನಾವು ಮೆಚ್ಕೊಂಡಿದ್ರು. ನಾನು ಯಾವಾಗ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಇಮಿಡಿಯೇಟ್ಲಿ ಆಯ್ತು ನಾನು ಬರ್ತೀನಿ, ನನ್ನ ಹೆಸರು ಹಾಕಿರಿ ಅಂದ್ಬಿಟ್ಟು ಹೆಸರು ಹಾಕಿದ್ರು. ಇವತ್ತು ಮಧ್ಯಾಹ್ನದಾಗ ಫೋನ್ ಮಾಡಿದ್ರು, ಇಲ್ಲ ನನಗೆ ಕೋರ್ಟ್ ಕೇಸ್ ಬಂತು, ನಾನು ಗುಲ್ಬರ್ಗದಲ್ಲಿದ್ದೀನಿ. ಒಂದು ಸಂಕಲ್ಪ ಮಾಡಿದರೆ ದೇವರು ಅದಕ್ಕೆ ತಪಾಸ್ತಾನೆ. ಹಿಂದಿನ ಜನ ನಿಮಗೆ ಗೊತ್ತಿರಬೇಕು, ಮನೆಯಲ್ಲಿ ಹೇಳ್ತಿದ್ರು ಯಾವಾಗಲೂ ಒಳ್ಳೇದು ಮಾತಾಡು, ಯಾಕಂದ್ರೆ ದೇವರು ತಪಾಸ್ತಿರ್ತಾನೆ, ಕೆಟ್ಟ ನಾವು ಮಾತಾಡಬಾರ್ದು. ಆ ಕಾರಣಕ್ಕೆ ನಾನು ಯಾವಾಗ ಅಂತಂದ್ರಲ್ಲ, ಲಕ್ಕಿಲಿ ಅವರಿಬ್ಬರು ಇಲ್ಲಿ ಬಂದಿದ್ದಾರೆ. ಇವತ್ತು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಚೀಫ್ ಗೆಸ್ಟ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಹೀಗಾಗಿ ಅಂಥ ವ್ಯಕ್ತಿಗಿಂತ ಬೇರೆ ವ್ಯಕ್ತಿಗಳು ಯಾರು ಚೀಫ್ ಗೆಸ್ಟ್ ಸಿಗೋದು ಭಾಳ ಅಪರೂಪ. ನಾನೇನೋ ಸುಮ್ಮನೆ ನನ್ನ ಮೇಲೆ ಅಣ್ಣ ಅನ್ನೋ ಅಭಿಮಾನದಿಂದ ಬಂದಿದ್ದಾನೆ, ಇಲ್ಲಾಂದ್ರೆ ಅವರೆಲ್ಲ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸೋರು. ಇದು ಸುಮ್ಮನೆ ಚಿಕ್ಕ ಕಾರ್ಯಕ್ರಮಕ್ಕೂ ಬರ್ತಾ ಇದ್ದಾರೆ. ಸೊ ಯಾಕೆಲ್ಲ ಹೇಳಿದೆ ಅಂದರೆ, ಬಂದವ್ರು ಯಾರು ಏನು ನಿಮಗೆಲ್ಲ ಆಶ್ಚರ್ಯ ಆಗೋದಿಲ್ಲ. ಅದರಲ್ಲಿ ನೋಡಿದ್ರೆ ಸುಜಾತ BO ಸುಜಾತ ಅಂತಿದೆ, ಇಲ್ಲಿ ನೋಡಿದ್ರೆ ಯಾರೋ ಬೇರೆ ಇಬ್ಬರು ಬಂದಿದ್ದಾರೆ. ಇದು ಏನು ಕಾರ್ಯಕ್ರಮ, ಒಂದಕ್ಕೊಂದು ತಾಳಿಲ್ಲ ಅಂತ ನಿಮ್ಗೆ ಅನಿಸಬಾರ್ದು ಅಂತ ತಿಳ್ಕೊಂಡು ಮುಂಚಿತವಾಗಿ ನಾನು ಹೇಗೆಲ್ಲ ಹೇಳ್ತಾರೆ. ಆಮೇಲೆ ಈಗ ಕಾರ್ಯಕ್ರಮವನ್ನು ನಾವೀಗ ಪ್ರಾರಂಭ ಮಾಡೋಣ. ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. A very good evening to our respected chief guests, principals, teachers, parents, my dear friends and non-teaching staff and school trustees. On this beautiful evening of our glittering stars and blue sky, I am Bhagyalakshmi, very happy to stand before you with my colleague Srimati Sridevi. We are here to extend our warm welcome to the 8th grand celebration of this Eurokids and Parimala Gurukul Annual Day, Mudgal.
Our institution is always aimed to develop and groom the abilities, creativity and hidden talents of our young minds. And keeping this in our mind, and we are going to present another annual day showcasing the wonderful talents of our students. Today is completely yours. Today is the day of joy. It is the day of celebration to clap with enthusiasm and enjoy the great freedom. We roll the red cap of grand welcome to all the dignitaries, parents, well-wishers and friends. Now we have our honorable chief guest of this beautiful evening, Anil Deshpande sir and Archana Deshpande ma'am. We also have other eminent personalities. We have our honorable trustees. We have a galaxy of individuals and dignitaries with us today. To grace this auspicious occasion, now I request Mr. Narsingrao Deshpande sir, Dr. Gurraj Deshpande sir, Anant Deshpande sir, Venkatesh Kulkarni sir, Narayan Rao Deshpande sir, will you please decorate the dais? It is our tradition to invoke the Almighty before we start function. Vakratunda Mahakaya Surya Koti Samaprabha. With the blessings of Ganesha, now I would like to call our girls to help us communicate with the God and invoke His blessing on all of us. Vasundhara, Ahalya, Akshata, Chakrika, Ninada, Nandana, Vidya. स्वरूपं
darkness, the illumination of our knowledge and beginning of our something new. देवेषु गच्छति अग्निर्होता चित्रस्रवस्तमः देवो देवेभ्यः. For gracing the occasion by lighting the lamp and adding a divine start to our event. Request everyone stand for Nadagite. Now I call our colleagues Mrs. Basama K, Mrs. Soumya Thakur ma'am, Mrs. Meghna to sing a Nadagite song. Thank you, ma'am. Call Sidra to present flower bouquet to
we have today's chief guest, Mr. Anil Deshpande sir and Archana ma'am. Now I would like to call Anil Deshpande sir to speak a few words. ಇವರು ಫ್ಯೂ ವರ್ಡ್ಸ್ ಅಂತ ಕೇಳಿದ್ರೆ ಮಾತು ಬೆಳ್ಳಿ ಮೌನ ಬಂಗಾರ, ಮೌನ ಬೆಟರ್ ಅಂತ ಹೇಳ್ದಂಗೆ ಆಯಿತು. ಅದಕ್ಕೆ ಜಾಸ್ತಿ ಮಾತಾಡೋದಿಲ್ಲ. ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ. ಈ ನಿಮ್ಮ ಗುರುಗಳು ಏನಿದಾರಲ್ಲ, ನಾರಾಯಣರಾವ್ ದೇಶಪಾಂಡೆ ಅವರು ನನ್ನ ಗುರುಗಳು ಕೂಡ ಇನ್ನು ಸೆವರಲ್ ಆಸ್ಪೆಕ್ಟ್ಸ್. ಹೀಗಾಗಿ ಅವರಿಗೆ ನಮಿಸಿ ನಾನು ನನ್ನ 2 ಮಾತುಗಳನ್ನ ಹೇಳ್ತೀನಿ. ಒಂದೇದ್ದು, ಇಂಥ ಒಂದು ಊರಲ್ಲಿ ನಾನು ಅವ್ರು ಹೇಳಿದಂಗೆ ಸುಮಾರು ಒಂದು 25-26 ದೇಶಗಳಿಗೆ ಹೋಗಿರ್ತೀವಿ ಇಂಥ ಕೆಲಸಗಳಿಗೆ. ಎಲ್ಲ ಕಡೆಯೂ ಮಕ್ಕಳದು ಎಜುಕೇಷನ್ನು ಇದು ಅದನ್ನು ಇನ್ಕ್ಲೂಡ್ ಆಗಿರ್ತದೆ. ಇಲ್ಲಿ ಅಂಥದ್ದೊಂದು ಅತ್ಯದ್ಭುತ ಶಾಲೆ ನಡೀತಾ ಇದೆ ಅಂದರೆ ಭಾಳ ಸಂತೋಷ. ಯಾಕಪ್ಪ ಅಂತಂದರೆ ಈ ಟೆಕ್ನಿಕಲ್ ಥಿಂಗ್ಸು, ಸೈನ್ಸು, ಮ್ಯಾಥಮೆಟಿಕ್ಸು ಎಲ್ಲರೂ ಕಲಿಸ್ತಾರೆ. ಆದರೆ ಜೀವನದ ಕಲೆ, ಜೀವನ ಹೆಂಗೆ ಮಾಡಬೇಕು ಅಂತೇಳಿ ಇವರಲ್ಲಿ ಪರಿಮಳ ಗುರುಕುಲದ ಮುಖಾಂತರ ಕಲಿಸ್ತಾರಲ್ಲ, ಅದು ಎಲ್ಲಿಯೂ ಕಲಿಸಿದ್ದು ಕೇಳಿಲ್ಲ. ಡೆನ್ಮಾರ್ಕ್ನೊಳಗೆ ಒಂದು ಸ್ಕೂಲಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಭಗವದ್ಗೀತೆ ಮತ್ತು ಸನಾತನ ಧರ್ಮದ ಕೆಲವು ವಿಷಯಗಳನ್ನು, ಇದು ಜೀವನದ ಕಲೆ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟದಲ್ಲ. ಜೀವನವನ್ನು ಹೆಂಗೆ ನಡೆಸಬೇಕು, ಫೇಲ್ಯೂರ್ ಆದಾಗ ಹೆಂಗೆ ನಡೆಸಬೇಕು, ಸಕ್ಸಸ್ ಆದಾಗ ಹೆಂಗೆ ಮಾಡಬೇಕು ಅಂತ ಆ ಕಲೆ ನನಗೆ ನಮ್ಮ ಹೊಂಡ ಗುರುಗಳಾಗಿ ಕಲಿಸಿತ್ತು. ಈ ಇದು ಹೇಳ್ತಾರಲ್ಲ, ಮನುಷ್ಯನ ಸಾಧನೆಯೊಳಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಧರ್ಮ ಬೇಸಾಗಿ ಓದಿದ್ದನ್ನು ಮಾಡಬೇಕು ಅನ್ನೋದನ್ನು ನಾನು ಅನೇಕ ರೀತಿಯಲ್ಲಿ ಕಲಿತಿದ್ದೆ. ಅದಕ್ಕೆ ತಕ್ಕಂಗೆ ನಿಮಗೆ ಬರಬೇಕಾದವರು ಸುಜಾತ ಅಂದರೆ ಏನು ಅಂತ ನಾನು ಇಂಟರ್ನೆಟ್ನಾಗ ನೋಡಿದೆ. ಸುಜಾತ ಅಂದರೆ ಒಳ್ಳೆಯ ರೀತಿಯಿಂದ ಹುಟ್ಟಿದವರು ಅಥವಾ ಒಳ್ಳೆಯ ಲೀನಿಯೇಜ್ನಲ್ಲಿ ಬೆಳೆದು ಬಂದವರು ಅಂತ. ಆ ಹೆಸರು ಆ ಜಾಗಕ್ಕೆ ನಾನು ಬಂದು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಒಂದು ಸುಜಾತ ಮನುಷ್ಯನೇ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಕೆಲಸಗಳು ಅತ್ಯದ್ಭುತವಾಗಿ ನಡೀತಾ ಇದೆ. ಇದು ಈ ಭೂಮಿಯ ಪುಣ್ಯ ಇರೋದರಿಂದ ಅವರು ಇಲ್ಲಿ ಮನಸ್ಸು ಮಾಡಿ ಇಂಥದ್ದೊಂದು ಸ್ಕೂಲ್ ಮಾಡಿದ್ದಾರೆ. ಇಲ್ಲಾಂದ್ರೆ ಅವ್ರು ಏನಾದರೂ ಸಾಧನೆ ಮಾಡ್ಬೋದು. ಅದಕ್ಕೆ ನಿಮಗೆಲ್ಲ ಮಕ್ಕಳಿಗೆ ನಾನು ಬೇಡಿಕೊಳ್ಳೋದೇನು ಅಂದರೆ, ಇಂಥ ಅತ್ಯದ್ಭುತ ವಾತಾವರಣದಲ್ಲಿ ಲಕ್ಷ್ಯ ಕೊಟ್ಟು ಕಲೀರಿ. ಈಗ ಸ್ಪೆಷಲಿ ಇಂಟರ್ನೆಟ್ ಆಯಿತು, AI ಆಯಿತು ಬಂದಮೇಲೆ ಟೈಮೇ ಸಿಗೋದಿಲ್ಲ ಓದಕ್ಕೆ. ಆದರೆ ಅದನ್ನೆಲ್ಲ ಕಡಿಮೆ ಮಾಡಿ ಒಳ್ಳೆ ರೀತಿಯಿಂದ ಇವ್ರು ಹೇಳ್ತಕ್ಕಂಥ ಶ್ಲೋಕಗಳಾಗಲಿ, ಅವ್ರು ಕಲಿಸ್ತಕ್ಕಂಥ ಬುದ್ಧಿ ಮಾತುಗಳಾಗಲಿ ಸರಿಯಾಗಿ ಕಲೀರಿ. ಇದರಿಂದ ಒಳ್ಳೆಯದಾಗ್ತದೆ. ನಾನು ಅದನ್ನು ಅನುಭವಿಸಿದವನು ಇದ್ದೀನಿ ಅಂತ ಹೇಳಿ ನನ್ನ 2 ಮಾತು. Thank you so much sir for sharing your thoughts with us. Now I would like to call Srimati Archana Deshpande ma'am to share her thoughts with us. ಬಹುಶಃ ಇಂಗ್ಲೀಷ್ ಕನ್ನಡ ಸ್ವಲ್ಪ ಮಿಕ್ಸ್ ಮಾಡ್ತೀನಿ, ಯಾವ್ದಂತ ಗೊತ್ತಾಗಲ್ಲ. ಹೋಗೋಣ. ಫಸ್ಟ್ ಗಣೇಶ ಸ್ಟಾರ್ಟ್ ಆಯ್ತು, ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ನಾನು ಮುದ್ಗಲ್ ಒಳಗೆ ಈ ಥರ ಡ್ಯಾನ್ಸ್ ನೋಡ್ಲಿಕ್ಕೆ ಆಗ್ತದಂತ ಯೋಚನೆನೇ ಮಾಡಿದ್ದಿಲ್ಲ. ಭಾಳ ಖುಷಿ ಆಯ್ತು. ಯಾರು ಟೀಚರ್ಸ್ ಯಾರು ಕಲಿಸಿದ್ದಾರೆ, ಹುಡುಗರು ತುಂಬ ಒಳ್ಳೆ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಜಾಬ್ ಮಾಡಿದ್ದಾರೆ. ಓಕೆ. ಆಮೇಲೆ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಅನಿಲ್ ಹೇಳಿದ್ರು, ನಾರಾಯಣ ಮಾಮ ಅಂತೀವಿ ನಾವು, ಅವ್ರ ಗುರುಗಳಂತ. ಅವ್ರ ಅನಿಲ್ ಗುರುಗಳು ಅಂತಂದರೆ ನನಗೂ ಗುರುಗಳು ಇದ್ದಂಗೆ. ಯಾಕಂದರೆ ನಾನು ಅವ್ರ ಹತ್ರ ಸ್ವಲ್ಪ ಇದ್ದಾಗಿ. ಸೊ ನಿಮಗೆಲ್ಲರಿಗೂ ಒಳ್ಳೆ ಟೀಚರ್. ಲಕ್ ಏನಂತಂದರೆ ನಿಮ್ದೆಲ್ಲರಿಗೂ ಬರೀ ನಾರಾಯಣರಾವ್ ಅಲ್ಲ, ಅವ್ರ ತಮ್ಮ ಗುರುರಾಜರಾವ್, ಡಾಕ್ಟ್ರ್ ಎಲ್ಲ ಇಷ್ಟೆಲ್ಲ ಚಲೋ ಜನ ಇದ್ದಾಗ ಸ್ಕೂಲ್ ಒಳ್ಳೆ ನಡೆಯೋದಿಲ್ಲ ಅಂತ ಹೆಂಗೆ ಅನ್ಕೋತೀರಿ ನೀವು? ಸೊ ಎಲ್ಲರೂ ಅವರು ಮಾಡೋ ಕಾರ್ಯಕ್ರಮಕ್ಕೆ, ಅವರು ಪಡೋ ಶ್ರಮಕ್ಕೆ ನೀವೆಲ್ಲ ಸಾಥಿ ಕೊಟ್ಟು ಸ್ಕೂಲ್ ಹೀಗೆ ಮುಂದೆ ಹೋಗ್ತಾ ಇರಲಿ. ನಾವು ಹೀಗೆ ಎವ್ರಿ ಇಯರ್ ಬರ್ತಾ ಇರೋಣ ಅಂತ ಆಸೆ ಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. Dr. Gururaj sir, Deshpande sir to share few words with us. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನನ್ನ ತಮ್ಮ ಹೇಳಿದರು, ಮಾತು ಬೆಳ್ಳಿ ಮೌನ ಬಂಗಾರ ಅಂತಂದು. ಆತ 2 ಮಾತುಗಳನ್ನು ಆಡಿ ತನ್ನ ಭಾಷಣವನ್ನು ಮುಗಿಸಿದ. ಯಾಕೆ ನಾನು ಅದೇ ರೀತಿ ಅವನ್ನ ಫಾಲೋ ಮಾಡಬಾರ್ದು ಅಂತ ಯೋಚನೆ ಬಂತು. ನಿಮ್ಮೆಲ್ಲರ ಅಂದರೆ ವಿಶೇಷವಾಗಿ ನಮ್ಮ ಈ ಸ್ಕೂಲಿನ ಎಲ್ಲ ಶಿಕ್ಷಕಿಯರು, ಮಕ್ಕಳು ಸಾಕಷ್ಟು 1 ತಿಂಗಳಿನಿಂದ ಪರಿಶ್ರಮ ಪಟ್ಟು ಕಾರ್ಯಕ್ರಮಗಳನ್ನೆಲ್ಲ ತಯಾರು ಮಾಡ್ಕೊಂಡಿದ್ದೀರಿ. ಆ ಕಾರ್ಯಕ್ರಮಗಳನ್ನು ನೋಡ್ಲಿಕ್ಕೆ ನೀವೆಲ್ಲ ಕಾತರರಾಗಿ ಕೂತ್ಕೊಂಡಿದ್ದೀರಿ. ಆ ಸಮಯದಲ್ಲಿ ನಾನು ಮಾತಾಡಿ ಸಮಯನ ಹಾಳು ಮಾಡೋದು ಬೇಡ. ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.
Thank you, sir. Now I would like to call our children for Jnananandamayam Devam prayer song. Ahalya, Chakrika, Akshata, Nivedita, Naveen. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा भगत्पूर्णं जगन्नाथं संस्कृतं संस्कृतिं गुरुं कृषिकं सैनिकं काञ्च वन्दे भारतमातरम्. Girls, achieving your dream is not a cakewalk. It takes a lot of willpower and patience. Dream is not what you see in sleep, is thing which does not let you sleep. Here is our young and energetic person who is always been high about education. He is none other than our principal trustee, Mr. Narayan Deshpande sir. This is annual report is comprised of the achievement made during the year 2025-2026. Here the short video. Come, let's take a overview. ಮತ್ತೊಮ್ಮೆ ಎಲ್ರಿಗೂ ತುಂಬು ಹೃದಯದ ನಮಸ್ಕಾರಗಳು. ಸೊ ನನ್ನ ಮನಸ್ಸಿನಂತೆ ನಾವು ಇಟ್ ಈಸ್ 6:05 ನಾವು ಆಗಲೇ ಕಾರ್ಯಕ್ರಮ ಪ್ರಾರಂಭ ಮಾಡಿಬಿಟ್ಟಿವಿ. ಇನ್ನೊಂದು 5 ನಿಮಿಷದಾಗ ನಾವು ಮಕ್ಕಳ ಕಾರ್ಯಕ್ರಮವನ್ನು ನೋಡ್ಬೋದು. ನಮ್ದು ಇಷ್ಟ ಏನಂದರೆ ಮಕ್ಕಳ ಕಾರ್ಯಕ್ರಮ ನೋಡೋದಕ್ಕೆ ಆಗಲೇ ಯಾರು ನನ್ನ ಡಾಕ್ಟರ್ ತಮ್ಮ ಹೇಳಿದ ನಾವಿಲ್ಲೆಲ್ಲ ಬಂದಿರೋದು ಮಕ್ಕಳ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ, ನಮ್ಮ ಮಾತುಗಳು ಆಡಲಿಕ್ಕೆ ಅದಲ್ಲ. ಇವತ್ತು ನಾಳೆ ಎಲ್ರಿಗೂ ಎಲ್ಲ ಮಾತು ಗೊತ್ತಿದೆ, ಎಲ್ಲ ಇದ್ರು. ಆಗಲೇ ಇಂಟರ್ನೆಟ್ ಹೇಳಿದ್ರಲ್ಲ, ಬಂದ ಮೇಲಿಂದ ಇನ್ಫಾರ್ಮೇಷನ್ಗೆ ಏನು ಕೊರತೆ ಇಲ್ಲ, ಇನ್ಸ್ಪಿರೇಷನ್ಗೆ ಮಾತ್ರ ಕೊರತೆ ಇದೆ. ಇನ್ಸ್ಪಿರೇಷನ್ ಬೇಕು ನಮಗೆ, ಇನ್ಫಾರ್ಮೇಷನ್ ನಿಮ್ಗೆ ಏನು ಬೇಕಾದರೂ ಸಿಗುತ್ತೆ. ಆ್ಯಕ್ಚುಲಿ ಈಗ ಶಿಕ್ಷಕರದ ಅವಶ್ಯಕತೆಯೂ ಇಲ್ಲದಷ್ಟು ಜಗತ್ತು ಮುಂದುವರೆದಿದೆ. ಯಾಕಂದರೆ ನಿಮಗೆ ಏನು ಬೇಕು ಅಂತ ನೀವು ಇಂಟರ್ನೆಟ್ನಾಗ ನೀವು ಕೇಳಿದರೆ ಇಮಿಡಿಯೇಟ್ಲಿ ನಿಮಗೆ ಅದೆಲ್ಲ ಬಂದುಬಿಡ್ತದೆ. ಶಿಕ್ಷಕರಾಗಬೇಕು, ಅದರಲ್ಲಿ ಎಲ್ಲ ಫುಲ್ ಪರ್ಫೆಕ್ಟಾಗಿ ಬರ್ತದೆ. ಅಷ್ಟೇ ಒಂದು ಡೈರೆಕ್ಷನ್ ಬೇಕು. ನಾವೀಗ ಒಂದು ಡೈರೆಕ್ಷನ್ ಬೇಕಲ್ಲ, ಒಂದು ನಾವೇ ಚೆನ್ನಾಗಿ ನಡಿಬೇಕಾದ್ರೆ ಒಂದು ಡೈರೆಕ್ಷನ್ ಬೇಕಲ್ಲ, ಹಾಗೆ ಗುರುಗಳ ಡೈರೆಕ್ಷನ್ ಬೇಕಾಗ್ತದೆ. ಗುರುವಿನ ವಿನ ವಿದ್ಯೆ ಫಲಿಸೋದಿಲ್ಲ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳ್ತದೆ. ಅದಕ್ಕೋಸ್ಕರ ಗುರುಗಳ ನೆಸೆಸಿಟಿ ಇದೆ. ಅವರು ಇನ್ಸ್ಪಿರೇಷನ್ ಮಾಡಲಿಕ್ಕೆ, ಆಮೇಲೆ ಅವರು ನಮಗೆ ಎಲ್ಲಿ ಎಡುತ್ತೀವಿ, ಎಲ್ಲಿ ಯಾವ ಥರ ಯೋಚನೆ ಮಾಡಬೇಕು ಅನ್ನೋದನ್ನು ಕಲಿಸಿಕೊಡ್ಲಿಕ್ಕೆ ಗುರುಗಳ ಅವಶ್ಯಕತೆ ಇದೆ. ಉಳಿದಂತೆ ಅವರವರ ಯೋಗ್ಯತೆಗೆ ಬಿಟ್ಟಿದ್ದದು. ಮಕ್ಕಳು ಎಷ್ಟು ಕಲಿತಾರೆ, ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ. ಒಂದು ಸಮಸ್ಯೆ ಏನಾಗ್ತದೆ ಅಂದರೆ, ಈಗಾಗಲೇ ನಾನು ಇದು ಸ್ಕೂಲ್ ಆಗಿ 7-8 ವರ್ಷ ಆಯಿತು. 8ನೇ ವರ್ಷ ಇದೆ ಅಲ್ವಾ, 8ನೇ ವರ್ಷ ನಾನು ನೋಡ್ತಾ ಇದ್ದೀನಿ. ಮಕ್ಕಳು ಒಂದಕ್ಕಿಂತ ಒಂದು ಸ್ಮಾರ್ಟ್ ಬರ್ತವೆ. ಹಳ್ಳಿ ಹುಡುಗರು ಹಾಗೆ, ಇದು ಹಾಗೆ, ಏನು ನಿಮಗೆ ಆಶ್ಚರ್ಯ ಆಗಿ ಹೋಗ್ತದೆ ನನಗೆ. ನೀವು ಏನು ಜಾತಿ ಕುಲ ಏನು ಕೇಳೋದು ಬೇಡ, ಅವ್ರ ಬ್ರೈಟ್ನೆಸ್ ನೋಡಿದರೆ ಹಬ್ಬ ಏನಿದು ಅಂತ ಅನಿಸ್ತದೆ. ನಿಮ್ಮ ತಂದೆ ಯಾರು, ನಿಮ್ಮ ತಾಯಿ ಯಾರು ಅಂತ ಕೇಳಿದ್ರೆ ಅವ್ರು ಹೆಂಗೆ ಬಂದಿದ್ದು ಎಲ್ಲ ನಮ್ಗೆ ಆಶ್ಚರ್ಯ ಆಗ್ತದೆ. ಮಕ್ಕಳಲ್ಲಿ ಅಂತ ಒಂದು ಪ್ರತಿಭೆ ಅದ. ಆ ಪ್ರತಿಭೆಯನ್ನು ಗುರುತಿಸಿ ನಾವು ಅವರಿಗೆ ಗೈಡೆನ್ಸ್ ಮಾಡಬೇಕು. ಅನ್ಫಾರ್ಚುನೇಟ್ಲಿ ಏನಾಗ್ತದೆ ಅಂದರೆ, ಬಹಳ ಸಲ ತಂದೆ ತಾಯಿಗಳಿಗೆ ತಾವೇನು ಬಯಸಿರ್ತಾರೆ ಆ ಥರ ತಮ್ಮ ಮಕ್ಕಳಾಗಬೇಕು ಅಂತ ಬಹಳ ಆಸೆ. ಇದು ನಿಮ್ದು ಒಂದೇ ತಪ್ಪಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲ ತಂದೆ ತಾಯಿ ಮಾಡ್ತಿರ್ತಕ್ಕಂಥ ತಪ್ಪು ಅಂತ ನಾನು ಹೇಳಲಿಕ್ಕೆ ಧೈರ್ಯವಾಗಿ ಹೇಳ್ತೀನಿ. ನಾನೇನೋ IAS ಆಗಲಿಲ್ಲ, ನನ್ನ ಮಗ ಹೆಂಗರ ಮಾಡಿ IAS ಆಗಲೇಬೇಕು ಅಂತ ನನ್ನ ಹಠ. ಹೆಂಗರ ಮಾಡಿ IAS ಆಗಬೇಕು ಅಂತ. ಅದು ಪಾಪ ಅವನಿಗೇನು ಆಗಬೇಕಿದೆಯೋ ಅವನ ಆಸೆ ನಾನು ಕೇಳೋದೇ ಇಲ್ಲ. ಇದನ್ನೆಲ್ಲ ನಾವು ತಿಳ್ಕೋಬೇಕು. ತಂದೆ ತಾಯಿ ಆದವರು ನಮ್ಮ ಮಕ್ಕಳಿಗೆ ಅಪಾರ್ಚುನಿಟಿ ಒದಗಿಸಿಕೊಡ್ಬೇಕು. ಅವ್ರ ಹಿಂದೆ ಅವ್ರು ಏನು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಆದರೆ ಅವರಿಗೆ ನಾವು ಬಂಧಕ ಆಗಬಾರ್ದು. ಅವರಿಗೆ ಬಹಳ ನೀನು ಇಷ್ಟೇ ತೊಗೋಬೇಕು, 99ಗೆ 99 ತೊಗೋಬೇಕು, ನೀನು 100ಗೆ 100 ತೊಗೋಬೇಕು, ಹಂಗೆಲ್ಲ ಹೇಳಲಿಕ್ಕೆ ಒತ್ತಾಯ ಮಾಡಬಾರ್ದು. ನೀವು ನೋಡ್ತೀರಿ ದಿನನಿತ್ಯ TV-ನಲ್ಲಿ ಅದರಲ್ಲಿ ನೋಡ್ತಾ ಇರ್ತೀರಿ, ಮಕ್ಕಳು ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಅಂದರೆ ಜೀವ ಕಳ್ಕೊಳ್ಳಿಕ್ಕೆ ತಯಾರಿರ್ತಾರೆ. ಅದನ್ನು ನಾವು ನೋಡ್ತಾ ಇರ್ತೀವಿ. ಇಂಥವಕ್ಕೆಲ್ಲ ನಾವು ಆಸ್ಪದ ಕೊಡಬಾರ್ದು. ಯಾಕೆ ನಾನು ಇದನ್ನು ಯಾಕೆ ಮಾತು ಹೇಳ್ತೀನಿ ಅಂದರೆ, ನನಗೆ ಆಗಲಿ 75 ವರ್ಷ. ನಾನು ಹೇಳ್ಬೋದು, ನೀವು ಇಲ್ಲೆಲ್ಲ ಕೂತವರು ನನಗೆ ಮಕ್ಕಳ ಸಮಾನ ಇದ್ದೀರಿ. ನಿಮ್ಮೆಲ್ಲರಿಗಿಂತ ಹೆಚ್ಚು ವಯಸ್ಸಿರೋದ್ರಿಂದ ನನಗೆ
ವಿದ್ಯಾಭ್ಯಾಸದ ಮೇಲೆ, ಆಮೇಲೆ ಮಕ್ಕಳ ಮುಂದೆ ತರಬೇಕು ಎಂಬ ತುಡಿತ ಇರೋದ್ರಿಂದ ಇದನ್ನು ಹೇಳ್ತೀನಿ. ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಒತ್ತಡ ತರತಕ್ಕಂತಹ ಕೆಲಸ ಮಾಡಬೇಡಿ. ಅವರಿಗೆ ಆಸ್ಪದ ಕೊಡಿ, ಅವರಿಗೆ ಓದ್ಲಿಕ್ಕೆ ಹೇಳ್ರಿ. ಅವ್ರು ಎಲ್ಲರೂ ದಾರಿ ತಪ್ಪಿದ್ರೆ ನಿಮ್ಮ ಕಣ್ಣಿನಲ್ಲೇ ಗೊತ್ತಾಗಬೇಕು ನಿಮಗೆ. ನಿಮ್ಮ ಮಗು ನಿಮ್ಮ ಕಣ್ಣು ಸೊನ್ನೆಯಲ್ಲಿ ನಿಮ್ಮ ಮಾತು ಕೇಳೋ ಥರ ಇರಬೇಕು. ಅವರಿಗೆ ಬೈಯೋದಾಗಲಿ ಬಡಿಯೋದಾಗಲಿ. ನಾವು ನಮ್ಮ ಸ್ಕೂಲಲ್ಲಿ ಯಾವ ಮಕ್ಕಳಿಗೂ ಏಟ್ ಹಾಕೋದಿಲ್ಲ, ಬೈಯೋದಿಲ್ಲ, ಏನು ಮಾಡೋದಿಲ್ಲ. ಯಾಕಂದರೆ ಕಾಲಮಾನ ಸೂಕ್ಷ್ಮ ಇದೆ. ನಮ್ಮ ಟೈಮ್ನಲ್ಲಿ ನಮಗೆ ಪಾಠ ಹೇಳಬೇಕಾದ್ರೆ ಮೂಲ್ದಂಡಿ ಅಂತ ಹಾಕ್ತಿದ್ರು. ಮೂಲ್ದಂಡಿ ಅಂದರೆ ನಮ್ಮನ್ನೆಲ್ಲ ಕಾಲ ಮೇಲೆ ಕಾಲು ಕೈ ಮೇಲೆ ಕಟ್ಟಿ ಏನೋ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಇಂಥಲ್ಲೆಲ್ಲ ತೂಗ ಹಾಕಿಸ್ತಿದ್ರು. ತಂದೆ ತಾಯಿ ಬಂದು ಮಾಡಿರಿ, ಇನ್ನೂ ಮಾಡಿದ್ರೆ ನೀವು ಅಂತಿದ್ರು. ಬಟ್ ಈಗ ಹಂಗಲ್ಲ. ನಾವು ಒಂದು ಸ್ವಲ್ಪ ಕಣ್ಣು ಕಿತ್ತಿ ಮಾತಾಡಿದ್ರೆ ಏನ್ರಿ ನಮ್ಮ ಹುಡುಗ ಹಿಂಗೆ ಮಾಡಿದ್ರಂತೆ, ಅವ್ನಿಗೆ ಜ್ವರ ಬಂದ್ಬಿಟ್ಟವ, ಯಾರು ಟೀಚರು ಕರೆಸ್ರಿ, ನಾನು ಅವ್ರು ಕೂಡ ಮಾತಾಡ್ತೀನಿ ಅಂತ ಬರ್ತಾರೆ. ಇಲ್ಲಮ್ಮ ನಾನು ಹೇಳ್ತೀನಿ ಅಂದ್ರೂ ಕೇಳೋಂಗಿಲ್ಲ. ಇಲ್ಲ ಟೀಚರ್ ನಿಂದು ಕರೆಸ್ರಿ ನನ್ನ ಎದುರಿಗೆ ಅಂತಾರೆ. ಅಂಥ ಪರಿಸ್ಥಿತಿ ಈಗ ಕಾಲ, ಅಂಥ ಕಾಲ ಇದೆ. ಅವಾಗ ನಮ್ಮ ಮಕ್ಕಳು ಕಲಿಬೇಕಾದ್ರೆ ಗುರುಗಳ ಹತ್ರ ಹೋಗಿ ಹಿಂದೆ ಬಿದ್ದು ಕಲಿತಿದ್ರು. ಯಾಕಂದ್ರೆ ತುಡಿತಾ ಇತ್ತು. ಈಗಲ್ಲ, ಗುರುಗಳು ಎಲ್ಲಿ ಮಕ್ಕಳು ಇರ್ತಾರೆ ಅಲ್ಲಿ ಹೋಗ್ತಾರೆ, ಎಲ್ಲಿ ಮಕ್ಕಳಿದ್ದಾವೆ ಅಲ್ಲಿ ಹೋಗ್ತೀವಿ. ಇದು ಸಮಸ್ಯೆ ಅಲ್ಲ, ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಆ ಥರ ಕಾಲ ಹೆಂಗೆ ಬದಲಾಗ್ತದೋ ನಾವು ಹಂಗೆ ಬದಲಾಗ್ತಿರ್ಬೇಕು. ಈಗ ಈ 8 ವರ್ಷಗಳದ್ದು ಒಂದು ಸಣ್ಣ ಒಂದು ಸಿಂಹಾವಲೋಕನ, ನಾನು ಜಾಸ್ತಿ ಮಾತಾಡೋದಿಲ್ಲ. ಈ ಸುಮ್ಮನೆ ಏನೇನಾಯಿತು ವರ್ಷದಲ್ಲಿ ಅಂತ ಒಂದೇ ಒಂದು ನನಗೆ ಭಾರಿ ಖುಷಿಯಾಗಿರೋದೇನೆಂದರೆ, ಈ ವರ್ಷ ನಾವು ಪ್ರತಿಭಾ ಕಾರಂಜಿ ನಮ್ಮ ಸ್ಕೂಲಲ್ಲಿ ಮಾಡಿದ್ವಿ. ನಮ್ಮ ಸ್ಕೂಲಲ್ಲಿ ಮಾಡಿದಾಗ ಇಡೀ ಎಲ್ಲ ಇಲ್ಲಿರ್ತಕ್ಕಂಥ ಸ್ಕೂಲ್ಗಳು, ತಾಲೂಕಿನಲ್ಲಿರೋ ಸ್ಕೂಲ್ಗಳು ಎಲ್ಲ ಟೀಚರ್ಸ್ ತುಂಬ ಖುಷಿಪಟ್ಟರು. ಯಾಕಂದರೆ ಯಾರು ಈ ಥರ ಮಾಡಿಲ್ಲ ಅಂತ. ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ವಿ ನಾವು. ಅಷ್ಟೇ ಅಲ್ಲ, ಅದು ನನ್ನ ಅಭಿಷೇಕನಲ್ಲಿ ಆಗಿತ್ತು. ನಾನು ಇದ್ದಿಲ್ಲ ಅವಾಗ, ನನಗೂ ಅವಾಗ ಏನೂ ತೊಂದರೆ ಇತ್ತು. ಮಧ್ಯೆ ವಯಸ್ಸಿನ ಕಾರಣ ಅದು ಇದು ಕೆಲವೇನೋ ತೊಂದರೆಗಳಿರ್ತವೆ. ಬಟ್ ಆ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿತ್ತಲ್ಲ. ಅದಲ್ಲದೆ ಹೆಚ್ಚು ಖುಷಿ ಕೊಡ್ತಕ್ಕಂಥ ಏನಂದರೆ, ನಮ್ಮ ಶಾಲೆಗೆ 26 ಪ್ರೈಸ್ಗಳು ಬಂದವು. ಚಪ್ಪಾಳೆ ಬೇಕಿಲ್ಲ ಇದಕ್ಕೆ, ಬೇಕಲ್ಲ? 26 ಪ್ರೈಸ್ಗಳು ಬಂದವು. 26 ಪ್ರೈಸ್ನಲ್ಲಿ 16 ಫಸ್ಟ್ ಪ್ರೈಸ್ ಬಂದವು. ಆಮೇಲೆ ಇನ್ನೂ 4 ಹುಡುಗರು ಅವರು ಬ್ಲಾಕ್ ಲೆವೆಲ್ಗೆ ಹೋದರು, ಮತ್ತು ಇನ್ನೂ ಅವರು ಹೈಯರ್ ಲೆವೆಲ್ಗೂ ಹೋಗ್ತಾರೆ. ಪ್ರತಿ ವರ್ಷ ಇಂಥದ್ದಿರುತ್ತೆ. ಇದೆಲ್ಲ ದೀಸ್ ಆರ್ ಮೈಲ್ ಸ್ಟೋನ್ಸ್. ಇದನ್ನೇನು ನಾವು ದಿಸ್ ಇಸ್ ಎಂಡ್, ನಾವೇನೋ ಸಾಧಿಸಿಬಿಟ್ವಿ ಅಂದ್ಕೊಳ್ಳೋದಿಲ್ಲ. ದಿಸ್ ಇಸ್ ಓನ್ಲಿ ಎನ್ ಆಫ್ ಸ್ಪ್ರಿಂಗ್. ಆಫ್ ಸ್ಪ್ರಿಂಗ್ ಅಂತ ಏನಂದರೆ, ಸುಮ್ಮನೆ ಏನೋ ಮೇನು ಬೆಳೆ ಬೆಳೆಯುವಾಗ ಮತ್ತೊಂದೇನೋ ಮಧ್ಯದಲ್ಲಿ ಹಾಕಿರ್ತೀರಲ್ಲ, ಕಸ ಬೆಳೆದಂಗೆ ಬೆಳೆದಿರ್ತೀರ, ಅದನ್ನು ನಾವು ಉಪಯೋಗಿಸ್ತೀವಲ್ಲ. ಹಾಗೆ ಇವು ಪ್ರೈಸ್ಗಳು ಬರ್ತಕ್ಕಂಥ ಇವು ಎಲ್ಲ ನಾವು ಏನು ತಿಳ್ಕೊಂತೀವಿ, ಇದು ಓನ್ಲಿ ಆಫ್ ಸ್ಪ್ರಿಂಗ್. ಇದು ಮೇನ್ ಏನಂದರೆ, ನಮ್ಮ ಮಕ್ಕಳು ಒಬ್ಬ ಒಳ್ಳೆಯ ನಾಗರಿಕ ಆಗಬೇಕು ಅನ್ನೋ ಕಡೆನೇ ಲಕ್ಷ್ಯ ನನಗೆ. ಏನು ಎಲ್ಲರೂ 99 ತಗೋತಾರೆ ಅಂತ ನಾನು ಗ್ಯಾರಂಟಿ ಕೊಡೋಂಗಿಲ್ಲ. ಯಾಕಂದರೆ ಮಾರ್ಕ್ಸಿಂದ ಹಿಂಗಿರ್ತದೆ, ಇವತ್ತು ಆ ಮೂಡ್ ಹೆಂಗಿದೆ ಮಗುದು ಗೊತ್ತಿಲ್ಲ. ಆ ಇವತ್ತು ಹೆಂಗೆ ಬರೀತಾನೆ ಅದ್ರ ಮೇಲೆ ಅವಲಂಬನ. ಇವತ್ತು ಬರೆದ್ರೆ ಅವನು 100 ತಗೋಬಹುದು, ಇನ್ನೊಂದು ತಾಸು ಬಿಟ್ಟು ಬರೆದ್ರೆ ಅವನಿಗೆ 98 ಬೀಳ್ಬೋದು. ಎಲ್ಲ ಒಂದು ಕಡೆ ಮಿಸ್ಟೇಕ್ ಆಗ್ತದೆ. ಈ ಥರದ್ದೆಲ್ಲ ಇರ್ತವೆ. ಅದನ್ನು ನಾವು ಲಕ್ಷ್ಯ ಕೊಡದೆ ಪ್ರತಿಯೊಂದು ವೆದರ್ ಹಿ ಈಸ್ ಗ್ರೋಯಿಂಗ್ ಇನ್ ಎ ಪ್ರಾಪರ್ ವೇ, ಅವನೊಬ್ಬ ಒಳ್ಳೆ ನಾಗರಿಕ ಆಗ್ತಾನ, ದೇಶದ ಒಂದು ಸತ್ಪ್ರಜೆ ಆಗ್ತಾನ ಅನ್ನೋದನ್ನೇ ನಾವು ಗಮನದಲ್ಲಿ ಇಟ್ಕೋಬೇಕು. ಈಗ ಪ್ಲೀಸ್ ಕ್ಯಾರಿಯನ್. ಈಗ ಒಂದು 5 ನಿಮಿಷದಲ್ಲಿ ಇಲ್ಲಿ ಹಿಂದಿನ ಸ್ಕ್ರೀನ್ನಲ್ಲಿ ನೀವು ನೋಡ್ಬೋದು ಒಂದು ಸಂದರ್ಭ. ಇವೆಲ್ಲ ರೆಗ್ಯುಲರ್ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಆಲ್ ಸ್ಕೂಲ್ಸ್ ಆರ್ ಡೂಯಿಂಗ್, ಬಟ್ ವಿ ಆರ್ ಡೂಯಿಂಗ್ ಇನ್ ಎ ಸಮ್ ಸಿಸ್ಟಮ್ಯಾಟಿಕ್ ವೇ. ಇದು ಪೇರೆಂಟ್ಸ್ ಓರಿಯೆಂಟೇಷನ್ ಪ್ರೋಗ್ರಾಮ್. ಇದು ನಾವು ಆರ್ಚಿಡ್ ಇಂಟರ್ನ್ಯಾಷನಲ್ ಜೊತೆಗೆ ಟೈಅಪ್ ಆಗಿವಿ. K12 ಟೆಕ್ನಾಲಜಿಯಿಂದ K12 ಟೆಕ್ನಾಲಜಿಗೆ ನಾವು ಟೈಅಪ್ ಆಗಿವಿ. ಅವರು ಪ್ರತಿ ವರ್ಷ ಸ್ಕೂಲ್ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಪೇರೆಂಟ್ಸಿಗೆ ತಿಳಿಸ್ತಾ ಇರ್ತಾರೆ. ಶಿಕ್ಷಕರ ದಿನಾಚರಣೆ ಹೋಗ್ಲಿ, ಮುಂದೆ ಹೋಗ್ತಾ ಇದ್ದಾರೆ. ಇದು ಗ್ರ್ಯಾಂಡ್ ಪೇರೆಂಟ್ಸ್ ಡೇ. ಒಂದು ಸ್ವಲ್ಪ ಅದು ಹಿಂದೆ ಹೋಗಿ. ಇದು ಗ್ರ್ಯಾಂಡ್ ಪೇರೆಂಟ್ಸ್ ಡೇ. ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸಾಮಾನ್ಯವಾಗಿ ಮಾಡೋದಿಲ್ಲ. ಪೇರೆಂಟ್ಸ್ ಡೇ ಮಾಡ್ತೀವಿ, ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮಾಡೋದಿಲ್ಲ. ಯಾಕೆ ನಾವು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಯಾಕೆ ಮಾಡಿದ್ವಿ ಅಂದರೆ, ನಮ್ಮ ಮಕ್ಕಳ ಮೇಲೆ ಪ್ರೀತಿ ತಂದೆ ತಾಯಿಗಿಂತ ಅಜ್ಜ ಅಜ್ಜಿಗೆ ಇರ್ತದೆ. ಯಾವಾಗಲೂ ಅಜ್ಜ ಅಜ್ಜಿ ತಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸಿರ್ತಾರೆ ಅವರಿಗೆ ನೆನಪೇ ಇರೋದಿಲ್ಲ. ಆದರೆ ಮೊಮ್ಮಕ್ಕಳ ಮೇಲೆ ಪ್ರೀತಿ ಇರ್ತದೆ.
ಆ ಉದ್ದೇಶದಿಂದ ಅವರಿಗೆ ಪರ್ಪಸ್ಲಿ ಕರೆದು ನೋಡಿ ಆ ಮಗು ಈ ಕೆಳಗಡೆ ಮಗು ಅಜ್ಜಿ ಹೇಳ್ಕೊಡ್ತಾರೆ. ಇಲ್ಲಿ ಅವರೆಲ್ಲ ಅಜ್ಜಿ ಅವರು ಎಷ್ಟು ಎಂಜಾಯ್ ಮಾಡ್ತಾರೆ ಅಂದ್ರೆ ನೀವು ಆ ಕಾರ್ಯಕ್ರಮಕ್ಕೆ ಬಂದಾಗ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಸಂತೋಷ ಆಗ್ತದೆ. ಅವತ್ತು ನಾನು ಒಂದು ಪ್ರಶ್ನೆ ಮಾಡಿದ್ದೆ, ಅದೇ ತರ ಇವತ್ತು ಈಗ ಒಂದು ಕ್ಷಣ ಒಂದೇ ಒಂದು ಪ್ರಶ್ನೆ ಮಾಡ್ತೀನಿ ಎಲ್ಲರಿಗೂ, ಓನ್ಲಿ ಫಾರ್ ಜೆಂಟ್ಸ್. ಗಂಡಸರಿಗೆ ಕೇಳ್ತೀನಿ, ನಿಮ್ಮಲ್ಲಿ ಇದ್ದವರೆಲ್ಲರಿಗೂ ಎಷ್ಟು ಜನ ನಿಮ್ಮ ತಂದೆ ಇದ್ದಾರೆ ಕೈ ಎತ್ತಿರಿ? ಓ ಫೈನ್, ಯು ಆರ್ ಆಲ್ ಲಕ್ಕಿ. ಈಗ ನನಗೊಂದು ಸ್ವಲ್ಪ ನೆನಪು ಮಾಡ್ಕೊಂಡು ಹೋಗ್ರಿ, ನೆನಪು ಮಾಡಿ ಹೇಳ್ರಿ, ನೀವು ಯಾವಾಗ ನಿಮ್ಮ ತಂದೆಯನ್ನ ಈ ಹಿಂದೆ ಅಪ್ಕೊಂಡು ಅಪ್ಪ ಅಂತ ಮುದ್ದು ಮಾಡಿರಿ? ಸತ್ಯವಾಗಿ ಹೇಳ್ಬೇಕು, ಈ ಸದ್ಯದಲ್ಲಿ 1 ವರ್ಷದಲ್ಲಿ ಅಪ್ಪ ಅಂತ ನೀವು ಒಪ್ಕೊಂಡಿರಾ? ಇಲ್ಲ. ಯಾಕೆ? ನಾವು ಅಷ್ಟು ಡಿಸ್ಟೆನ್ಸ್ ನಲ್ಲಿ ಹೋಗ್ಲಿಕ್ಕೆ ಆ ಸಂಬಂಧಗಳಿಲ್ಲ ಈಗ ನಮಗೆ. ಅದು ನಿಮ್ ತಪ್ಪಲ್ಲ, ಸಮಾಜ ಹಂಗಿದೆ, ಈಗ ಏನು ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೆ ಅದೇ ಅದು ನಿಮ್ ಮಗುವಾಗಿದ್ದಾಗ ಎಷ್ಟು ಸರಿ ನಿಮ್ಮ ಹತ್ರ ಬಂದಿದೆ? ಸ್ಕೂಲಿಂದ ಬರೋದ್ರಾಗ ನಿಮ್ಮ ಹತ್ರ ಅಪ್ಕೊಂತದೆ, ಆಫೀಸ್ನಿಂದ ನೀವು ಬಂದಾಗ ನಿಮ್ಮನ್ನು ಅಪ್ಕೊಂತದೆ, ನಿಮ್ಗೆ ಎಷ್ಟು ಮಾಡಿರ್ತದೆ ಅದು. ಆದ್ರೆ ನಾವು ದೊಡ್ಡವರಾದ್ಮೇಲೆ ಅಪ್ಪ ಅಮ್ಮನ ಎಲ್ಲಿಗೆ ಅಂದ್ರೆ ಅವರು ಸೋಫಾಕ್ಕೆ, ಮನೆಯಲ್ಲಿ ಸೋಫಾಕ್ಕೆ ಬಿಟ್ಬಿಟ್ಟಿರ್ತೀವಿ, ಹೌದಾ? ಆ ಥರ ಆಗಬಾರ್ದು. ಈ ನಿಮ್ಮ ಮಕ್ಕಳಿಗೆ ಆ ಥರದ ಯೋಚನೆ ಇರಬಾರ್ದು ಅಂತ ಹೇಳಿ ನಾವು ಈಗಲಿಂದನೇ ಅಂತ ಸಂಸ್ಕೃತಿಗಳನ್ನು ಕಲಿಸಲಿಕ್ಕೆ ಇಂಥ ಕಾರ್ಯಕ್ರಮ ಮಾಡ್ತೀವಿ. ನೆಕ್ಸ್ಟ್ ಮುಂದೆ ಸ್ವಚ್ಛ ಮಾಡಲಿಕ್ಕೆ ಗಾಡಿ ಬರ್ತದಲ್ಲ, ನಾವೇನ್ ಹೇಳ್ತೀವಿ? ನಮ್ಮ ಮಕ್ಕಳು ಅಥವಾ ಯಾರಾದರೂ ಇವರು ಏನ್ ಕೂಗ್ತಾರೆ? ಅಮ್ಮ ಕಸದವ್ರು ಬಂದ್ರು ಅಂತ ಕೂಗ್ತಾರೆ ಅಲ್ವಾ? ಕಸದ ಗಾಡಿ ಬಂತು, ಕಸದವ್ರು ಬಂದ್ರು ಅಂತ ಕೂಗ್ತಾರೆ. ಕಸದವ್ರ ಅಲ್ಲ, ಸ್ವಚ್ಛ ಮಾಡೋರು ಬಂದ್ರು ಅಂತ ಅನ್ಬೇಕಾಗಿತ್ತು. ಕಸ ಹಾಕಿದವ್ರು ನಾವು, ಬಟ್ ಬಂದವರು ಕಸ ತಗೊಂಡು ಹೋಗ್ಲಿಕ್ಕೆ ಬಂದವರು. ಬಟ್ ನಾವು ಪ್ರೊನೌನ್ಸ್ ಮಾಡೋದು ಹೆಂಗ್ ಮಾಡ್ತೀವಿ? ಕಸದವ್ರು ಬಂದ್ರು ಅಂತ ಹೇಳ್ಬಿಡ್ತೀವಿ, ಹೌದಾ? ಆ ಥರದ ಮಕ್ಕಳಿಗೆ ಯೋಚನೆ ಬರಬಾರ್ದು. ಅವರು ಸ್ವಚ್ಛ ಮಾಡೋರು, ಅವರಿಗೂ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕಂತ ಹೇಳಿ ಮುನ್ಸಿಪಾಲ್ಟಿಗೆ ಹೋಗಿ ಅಲ್ಲಿ ಯಾರ್ಯಾರು ಅದನ್ನು ಇದು ಮಾಡ್ತಾರ ಅವ್ರಿಗೆಲ್ಲರಿಗೂ ಹೋಗಿ ನಮ್ಮ ಮಕ್ಕಳ ಕಡೆಯಿಂದ ಅವರಿಗೆ ಒಂದೇನೋ ಕಾಣಿಕೆಗಳನ್ನು ಕೊಟ್ಟು ಆ ಥರದ ಒಂದು ಜಾಗೃತಿ ಮೂಡಿಸಿದ್ರು. ಹೆಲ್ತ್ ಈಸ್ ವೆಲ್ತ್ ಡೇ ಆಸ್ ಯೂಸ್ವಲ್ ಮಾಡ್ತೀವಿ ಇದನ್ನು ಕಾರ್ಯಕ್ರಮ. ನೆಕ್ಸ್ಟ್ ಆಮೇಲೆ ಇದು ಮಹಿಳೆಯರಿಗಾಗಿ ಕಾರ್ಯಕ್ರಮ, ದೀಪೋತ್ಸವ. ಇದು ಪ್ರತಿಭಾ ಕಾರಂಜಿ, ನಾನು ಆಗ್ಲೇ ಹೇಳಿದೆ ನಿಮಗೆ 26 ಪ್ರೈಸ್ ಬಂದಿದ್ದು ನಮಗೆ. ಇದು ಆರ್ಟ್ ಎಕ್ಸಿಬಿಷನ್ ಅಂಡ್ ಮ್ಯಾಥಮೆಟಿಕ್ಸ್ ಎಕ್ಸಿಬಿಷನ್. ಇಲ್ಲಿ ಎಷ್ಟೋ ಜನ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು, ಎಲ್ಲರೂ ನೋಡಿದ್ದೀರಿ. ಮಕ್ಕಳಿಗೆ ಈ ಸರಿ ನಾವು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ವಿ, ಅಮ್ಯೂಸಿಂಗ್ ಪಾರ್ಕ್, ಎಲ್ಲ ಬಹಳಷ್ಟು ಎಂಜಾಯ್ ಮಾಡಿದ್ರು. ಇದು ಯೂರೋ ಕಿಡ್ಸ್ನವರು ಪೇರೆಂಟ್ಸ್ ಓರಿಯೆಂಟೇಷನ್ ಮಾಡಿರ್ತಾರೆ, ತುಂಬ ಚೆನ್ನಾಗಿರ್ತದೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆಲ್ಲ ಏನು ಕಲಿತಾರೆ ನಿಮ್ಮ ಮಕ್ಕಳು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಕಲಿಕೆ ಮೆಥಡ್ ಇದೆಯಲ್ಲ, ತುಂಬ ಚೇಂಜ್ ಆಗಿದೆ. ನಾವು ಕಲಿತಿದ್ದೆ ನಮ್ಮ ಮಕ್ಕಳು ಕಲಿಬೇಕು ಅಂತ ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 20 ಸ್ಕೂಲ್ ಇರ್ಬೋದು, ಎಲ್ಲ ಸ್ಕೂಲ್ನಲ್ಲಿ ಎ ಹೆಂಗೆ ಬರೀಬೇಕು? ಬೇರೆ ಬೇರೆ ಬರೀತಾರ ಅಥವಾ ಬೇರೆ ಬೇರೆ ಬರೀತಾರ? ಎಲ್ಲರೂ ಒಂದೇ ಥರ ಬರೀತಾರೆ. ಆದರೆ ಕಲಿಸೋ ಮೆಥಡ್, ಕಲಿಕೆ, ಅದರಲ್ಲಿ ವ್ಯತ್ಯಾಸ ಇರಬೇಕು, ಅದನ್ನೆಲ್ಲ ಇಲ್ಲಿ ತೋರಿಸ್ಕೊಡ್ತಾರೆ. ನೆಕ್ಸ್ಟ್ ಟೀಚರ್ಸ್ ಟ್ರೈನಿಂಗ್. ಪೀರಿಯಾಡಿಕಲಿ ಟೀಚರ್ ಟ್ರೈನಿಂಗ್ ಆಗ್ತಾ ಇರುತ್ತೆ ನಮ್ಮಲ್ಲಿ. ಅವ್ರು ಬಂದು ಇವ್ಯಾಲ್ಯೂಯೇಟ್ ಮಾಡ್ತಾರೆ ಟೀಚರ್ಸ್ಗೆ. ಮಕ್ಕಳಿಗೆ ನಾವು ಟ್ರಿಪ್ಸ್ ಕರ್ಕೊಂಡು ಹೋಗಿರ್ತೀವಿ. ಫಾರ್ ಎಕ್ಸಾಂಪಲ್ ಫೈರ್ ಎಕ್ಸ್ಟಿಂಗ್ವಿಷನ್, ಗಾರ್ಡನ್, ವೆಜಿಟೇಬಲ್ಸ್, ಅವ್ರಿಗೆಲ್ಲ ಆನ್ ಹ್ಯಾಂಡ್ ನಾಲೆಜ್ ಸಿಗಲಿ ಅಂತ ಹೇಳಿ. ಓಕೆ, ದಟ್ ಈಸ್ ದ ಎಂಡ್ ಆಫ್ ಇಟ್. ನೆಕ್ಸ್ಟ್ ಇಯರ್ ಅಡ್ಮಿಷನ್ಸು ಆದಷ್ಟು ನೀವು ಬೇಗ ಮಾಡಿದರೆ ಎಲ್ಲ ಕಡೆಯಿಂದ ಈಗೇನು ಎಲ್ಲ ಇನ್ಸ್ಟಿಟ್ಯೂಷನ್ಸು ಬೆಂಗಳೂರು ಅಲ್ಲೆಲ್ಲ ಏನಿದೆ ಅಂದರೆ ಕಾಲೇಜು ಸ್ಕೂಲ್ಗಳನ್ನು ಬೇಗ ಪ್ರಾರಂಭ ಮಾಡಬೇಕು. ಏಪ್ರಿಲ್ ಮೇ 2 ತಿಂಗಳ ನಾವು ರಜಾ ಕೊಡ್ತೀವಲ್ಲ, ಆ ಥರ ಕೊಡೋದು ಬೇಡ. ಏಪ್ರಿಲ್ ಎಂಡ್ಗಾಗಲಿ ಅಥವಾ ಮೇ ಫಸ್ಟ್ ವೀಕ್ನಲ್ಲಿ ಅಲ್ಲಿ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಎಲ್ಲ ಕಡೆ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಆದರೆ ನನಗೇನು ಇಲ್ಲಿ ಒಂದು ಸ್ವಲ್ಪ ಹೆದರಿಕೆನೇ ಹೇಳಲಿಕ್ಕೆ. ಯಾಕಂದರೆ ಇಲ್ಲಿ ಬಿಸಿಲು, ಇಲ್ಲಿ ನಾವು ಬಂದಿರೋ ರೀತಿ ನೋಡಿದರೆ ಜೂನ್ ಫಸ್ಟ್ ವೀಕ್ನಲ್ಲಿ ಸೆಕೆಂಡ್ ವೀಕ್ನಲ್ಲಿ ಬರ್ತಾರೆ ಪೇರೆಂಟ್ಸ್. ನೋಡಿ, ನೀವೆಲ್ಲ ಬರೋದಾದರೆ ನಾನು ಬೇಗ ಸ್ಟಾರ್ಟ್ ಮಾಡ್ಲಿಕ್ಕೆ ಇದ್ದೀನಿ, ನಮಗೇನು ರಜೆ ತಗೋಬೇಕಂತಿಲ್ಲ. ಇಫ್ ಯು ಆರ್ ಆಲ್ ರೆಡಿ, ವಿ ವಿಲ್ ಸ್ಟಾರ್ಟ್ ದ ಸ್ಕೂಲ್ ಅರ್ಲಿ. ಓಕೆ,
Conclusion ceremony. Awards are not just trophies, they are symbols of hard work, dedication, and determination. Today we honor the bright stars of our school who have excelled in academics, sports, co-curricular activities. Every year our institute distributes our best student of the year, and this year also we are giving the best student award on the basis of academic performance, good character and behavior in classroom, participating in the co-curricular activities, and regular attendance. We shortlisted 3 students from grade 4 to 8 on the basis of every teacher observation and their marks. From these 15 students, we selected top 3 students to honor the award. For these 3 students, benefactor of our institute, Mr. H.G. Kulkarni sir, Bangalore, donating the fund. Now I would request our trustees to distribute the prize. And the first prize goes to Purvi from grade 5. Purvi from grade 5. 8th ಸ್ಟ್ಯಾಂಡರ್ಡ್ ವರೆಗೆ ಈಗ ನಡೀತಾ ಇರ್ತದೆ ಸ್ಕೂಲ್. ನಾವೇನು ಮಾಡಿದ್ದೀವಿ, ಪ್ರತಿಯೊಂದು ಗ್ರೇಡ್ಗೆ, ಫಸ್ಟ್ ಗ್ರೇಡಿಂದ 8th ಗ್ರೇಡ್ವರೆಗೆ ಆ ಕ್ಲಾಸ್ನಲ್ಲಿ 3 ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್ ಯಾರು ಅಂತ ಮೊದಲೇ ಸೆಲೆಕ್ಟ್ ಮಾಡ್ಕೊತೀವಿ. 3 ಮಂದಿ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅವ್ರ 3 ಸರ್ಟಿಫಿಕೇಟ್ ಕೊಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಅಂತ ಸರ್ಟಿಫಿಕೇಟ್ ಕೊಡ್ತೀವಿ. ಅದಾದಮೇಲೆ ಎಲ್ಲ ಟೀಚರ್ಸು ಆ ಮಕ್ಕಳ ಬಗ್ಗೆ ಅವ್ರವ್ರದ್ದು ಏನು ಅಭಿಪ್ರಾಯ ಅಂತ ಅವ್ರಿಗೆ ಮಾರ್ಕ್ಸ್ ಹಾಕ್ತಾರೆ. ಅದರೊಳಗೆ ಅವ್ರಿಗೆ ಪ್ರೈಸಸ್, ಇದು ಸ್ವಲ್ಪ ಕ್ಯಾಶ್ ಪ್ರೈಸ್ ಇರ್ತದೆ ಮತ್ತು ಅವ್ರಿಗೂ ಸರ್ಟಿಫಿಕೇಟ್ ಇರ್ತದೆ. ಈಗ ಮೊದಲು ನಾವು ಏನು ಮಾಡ್ತೀವಿ, ಗ್ರೇಡ್ 4th ಇಂದ ಎಲ್ಲ ಮಕ್ಕಳಿಗೆ ಆ ಪ್ರೈಸಸ್ ಕೊಡ್ತೀವಿ. Raviswamy from grade 4. ದೇ ಕಂಟಿನ್ಯೂ ಟು ಬಿ ಮೆರಿಟೋರಿಯಸ್. ಒಂದ್ಸರಿ ಮೆರಿಟೋರಿಯಸ್ ಆದ್ಮೇಲೆ ಅವ್ರು ಕೆಳಗೆ ಬರೋಂಗೇ ಇಲ್ಲ. ಅವ್ರು ಯಾವಾಗಲೂ ಚೆನ್ನಾಗೇ ಮಾಡ್ತಿರ್ತಾರೆ. ಅವ್ರಿಗೆ ಒಂಥರ ಪ್ರೋತ್ಸಾಹ ಇರಲಿಕ್ಕೆ ಅವ್ರಿಗೆ ಪ್ರತಿ ವರ್ಷ ನಾವು ಸರ್ಟಿಫಿಕೇಟನ್ನು ಕೊಡ್ತೀವಿ. ದೀಸ್ ಆರ್ ಆಲ್ ದೇ ಕಂಟಿನ್ಯೂ ಟು ಬಿ ಮೆರಿಟೋರಿಯಸ್ ಅಂತ. ಸೊ ಅಂದರೆ ಇಲ್ಲಿ ಏನಂದರೆ ಇವರು ಕಂಟಿನ್ಯೂಸ್ ಟು ಬಿ ಮೆರಿಟೋರಿಯಸ್ ಅಂದರೆ ಇವರು ಯಾವಾಗ ಮೊದಲು ಹಿಂದೆ ಪ್ರೈಸ್ ತೊಗೊಂಡಿದ್ದಾರೆ ಅಂತ ಅರ್ಥ. ಆ ಥರ ಈಗ ಆ ಸ್ಟೂಡೆಂಟ್ಸ್ Sanvi Surpur from Nivedita S from grade 8. Excellent efforts, achievements, and being an outstanding student, winning the first prize goes to Purvi from grade 5. Please give a big round of applause for her. And second outstanding student of this year is
You're a good soldier, choosing your battle. Pick yourself up and dust yourself off and back in the saddle. You're on the front line, and you got it all. Even when you don't get up, oh, and if you don't get up, hey, time me that time, got it right. 'Cause this time for Africa. This is our motto. Your time to shine, filled with a light, almost like over. People are raising their expectations, but when I feel it, you pave the way, believe it. You get down, get up, oh, and you get down, get up, hey. Tamina, mina, san, kaliwa. This time for Africa. Tamina, mina, hey, hey, waka, waka, hey, waka, hey, hey. Tamina, mina, san, kaliwa. This time for Africa.
ಡೌನ್ 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 ಹಿಡ್ಕಂತೆ ಅಮ್ಮಕ್ಕ ಲೈಟ್ ಆಯ್ತು Titled We Are Dreamers. Let's welcome our talented performance with a big round of applause. Vijay, Ayaz, Purvika, Kavin, Aira, Arjun, Sai Siddharth, Abhinav. Deep feelings, deep thoughts
and gift collection. Please bring students with a soulful song, Deep Deep. MDR Hall, MDR Shan, Dash Jain, Sanvi, Aditi Jain, Pranav, Manvita, Devler, Adiraj. Let's discover, let's explore your creation and so much more. It's exciting, can't wait to see what you have in store. Surrounded by waves of your mystery, Lord, show me what you want me to be. Let's go deep, 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 deep as the ocean blue. Deep, 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 deep in my faith with you. Deep, 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 deep in my heart I see your love is endlessly deeper than the sea. Let's dive deep in our faith. Let's dive deep in our walk. Let's dive deep in our trust. Let's dive deep in our talk. Let's dive deep in your word. Let's dive deep in your ways. Let's dive deep in your love. Let's dive deep every day. Let's go deep, 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 deep as the ocean blue. Deep, 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 deep in my faith with you. Deep, 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 deep in my heart I see your love is endlessly deeper than the sea. Nursery and playgroup parents. ನರ್ಸರಿ ಮತ್ತು ಪ್ಲೇ ಗ್ರೂಪ್ ಪೇರೆಂಟ್ಸ್ ಏನಿದ್ದೀರಿ ನಿಮ್ಮ ಮಕ್ಕಳು Sama ade, ote mena
actions. Through this performance, we explore each other's emotions and point of view, curiosity and love for nature, a desire to protect and preserve our beautiful earth. Once again, welcome to our annual day celebration at Eura Kids Mudgal branch. Today our little stars will take you on a magical journey filled with joy, music and a message close to all our heart, saving our planet. Welcome to the 2020 annual day. We will with love in our heart, smiles on our faces, get ready to join us on a fun journey. Take a small test for our impact. Take your heart and listen to it. Tell me to learn about change